ಅನಾಥ ಮಕ್ಕಳ ರಕ್ಷಣೆಗೆ ಮಮತೆಯ ತೊಟ್ಟಿಲು ಯೋಜನೆಯಡಿ ಅನಾಥ ಮಕ್ಕಳನ್ನು ಸರ್ಕಾರ ಪೋಷಿಸಲು ಮುಂದಾಗಿದ್ದು, ಅನಾಥ ಮಕ್ಕಳು ತೊಟ್ಟಿಯಲ್ಲಿ ಅಲ್ಲ ತೊಟ್ಟಿಲಲ್ಲಿ ಬೆಳೆಸಲಾಗುವುದೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ತಿಳಿಸಿದರು. ಆ ಮಮತೆಯ ತೊಟ್ಟಿಲು ಅಡಿಯಲ್ಲಿ ಹುಟ್ಟಿದಂಥ ಮಗು ನಾವು ಜನರಿಗೆ ತಿಳಿಸೋದೇನೆಂದರೆ ಯಾವುದೇ ಮಗುವನ್ನು ನೀವು ಎಲ್ಲಿ ಬೇಕಲ್ಲಿ ಆ ಮಕ್ಕಳನ್ನು ಬಿಟ್ಟು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಡ್ರಿ. ಯಾವ ಮಕ್ಕಳನ್ನು ಕೂಡ ತೊಟ್ಟಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ನಾನು ತೊಟ್ಟಿಗಲ್ಲ ತೊಟ್ಟಲಿಗೆ ಎಂಬತಕ್ಕಂಥ ರೀತಿಯಲ್ಲಿ ಇತ್ತೀಚಿನ ಭಾವಿಸಬೇಕಾಗುತ್ತೆ. ಹೆತ್ತ ಮಕ್ಕಳನ್ನು ಬೀದಿಯಲ್ಲಿ, ತೊಟ್ಟಿಯಲ್ಲಿ ಮತ್ತಿತರ ಕಡೆ ಬಿಟ್ಟು ಹೋಗುತ್ತಿರುವ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿವೆ. ಅಂತಹ ಮಕ್ಕಳನ್ನು ರಕ್ಷಣೆ ಮಾಡಲು ಮಮತೆಯ ತೊಟ್ಟಿಲು ಯೋಜನೆಯಡಿ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯ ಸೌಕರ್ಯಗಳನ್ನು ಒದಗಿಸಲಿರುವುದಾಗಿ ಜಿಲ್ಲಾಧಿಕಾರಿ ತಿಳಿಸಿದರು. ಮಕ್ಕಳನ್ನು ತೊಟ್ಟಿಗೆ ಅಲ್ಲ ತೊಟ್ಟಲಿಗೆ ಕರೆತಂದು ಮಕ್ಕಳ ಆರೈಕೆ ಪೋಷಣೆ ಮಾಡಲಾಗುತ್ತದೆ. ಆನ್ಲೈನ್ನಲ್ಲಿ ಮಕ್ಕಳನ್ನು ದತ್ತು ಪಡೆಯಲು ಮುಂದಾದರೆ ಪೋಷಕರ ಅಧ್ಯಯನ ಹಾಗೂ ಪೋಷಕರನ್ನು 15 ದಿನಗಳ ಕಾಲ ಅವರಿಗೆ ಇಷ್ಟವಾದರೆ ಕಾನೂನುಬದ್ಧವಾಗಿ ನಿಯಮಾನುಸಾರವಾಗಿ ದತ್ತು ಕೊಡಲಾಗುವುದೆಂದು ತಿಳಿಸಿದರು. ಜಿಲ್ಲೆಯಲ್ಲಿ ಜನಿಸಿದ ಮಕ್ಕಳನ್ನು ತೊಟ್ಟಿಗೆ ಬಿಡದೆ ತೊಟ್ಟಲಿಗೆ ಸೇರಿಸಿ ಅವರ ಆರೈಕೆ ಮಾಡಲಾಗುತ್ತದೆ. ಇದರ ಸಲುವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ತೊಟ್ಟಿಲನ್ನು ಏರ್ಪಡಿಸಲಾಗಿದ್ದು, ಮಕ್ಕಳು ಬೇಡವಾದ ಪೋಷಕರು ತೊಟ್ಟಿಲಲ್ಲಿ ಬಿಡಬಹುದೆಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾಹಿತಿ ನೀಡಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.